ಅಂದ್ರೆ ನಾವು ಒಬ್ಬ ಬಿಗಿನರ್ಸ್ ಬಂದ್ರೆ 1,000-2,000 ರೂಪಾಯಿ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳಿ. ರಿಸ್ಕ್ ಅಂತ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ನಾನ್ ಮಾಡ್ತೀನಿ ಅಂತ ಅಂದ್ರೆ ಇವಾಗ ನಮ್ ಕಣ್ ಮುಂದೆ ಯಾವ್ದು ಕಾಣಿಸ್ತಿದೆ, ರೆಪ್ಯೂಟೆಡ್ ಕಂಪನಿಗಳು ಇದಾವೆ, ಅವುಗಳನ್ನ ತಗೊಂಡ್ರೆ ಬೆಟರ್ ಆಗಿರೋದು. ಒಂದು ಕತ್ಲೆ ಕೋಣೆಯಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡು ನಾನು ಅಲ್ಲಿ ಟಾರ್ಗೆಟ್ ನ ಹೊಡಿತೀನಿ ಅಂತ ಅಂದ್ರೆ ಅದು ಒಂದ್ಸತಿ ಬಿದ್ಬಿಡುತ್ತೆ, ಒಂದೊಂದ್ಸತಿ ಬೀಳಲ್ಲ. ಸೇಮ್ ಅದೇ ತರಾನೇ ಶೇರ್ ಮಾರ್ಕೆಟ್ ಕೂಡ ಆಗಿರುತ್ತೆ. ಯಾರನ್ನ ನೋಡಿ ಒಂದ್ ಶೇರ್ ಬೈ ಮಾಡಿದೆ ಅಂತ ಅನ್ಬಿಟ್ಟು ನೀವು ಕೂಡ ನಾವು ಬೈ ಮಾಡಿದ್ರೆ 100% ಲಾಸ್ ಆಗುತ್ತೆ. ಹಾಗಾಗಿ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ತಿಳ್ಕೊಂಡು ಅದನ್ನ ಕಲ್ತ್ಕೊಂಡು ಮಾಡಿದ್ರೆ ಬೆಟರ್ ಆಗಿರುತ್ತೆ. ಕರೆಕ್ಟ್. ಮಾಮೂಲಾಗೆ ನೀವು ಹೇಳಿದ್ರಿ ಇವಾಗ ಇನ್ವೆಸ್ಟ್ಮೆಂಟ್ ಬೇರೆ, ಟ್ರೇಡಿಂಗ್ ಬೇರೆ ಅಂತ ಹೇಳ್ಬಿಟ್ಟು. ಇವಾಗ ಟ್ರೇಡಿಂಗ್ ಅಂದ್ರೆ ಹೆಂಗಿರೋ ವರ್ಕ್ ಆಗುತ್ತೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ? ನೋಡಿ, ಟ್ರೇಡಿಂಗ್ ಅಂತ ಅಂದ್ರೆ ಅದೇ ಹೇಳದ್ನಲ್ಲ, ಸ್ವಿಂಗ್ ಟ್ರೇಡಿಂಗು, ಡೇ ಟ್ರೇಡಿಂಗು, ಇದು ಒಂಥರ ಗ್ಯಾಮ್ಲಿಂಗ್ ಆಡ್ದಂಗೆ ತಿಳಿದೇ ಮಾಡಿದ್ರೆ. ಈ ಟ್ರೇಡಿಂಗ್ ಮಾಡ್ತೀನಿ ಅಂತಂದ್ರೆ ಟ್ರೇಡಿಂಗ್ ಅಲ್ಲೂ ದುಡ್ಡು ಮಾಡೋರು ಇದಾರೆ. 5% ನೀವೇ ಹೇಳಿದ್ರಿ ಆಯ್ತಾ. 90% ಜನ ಕಳ್ಕೋತಾರೆ, 5% ಜನ ದುಡ್ಡು ಮಾಡ್ತಾರೆ. ಅವ್ರು ಹೆಂಗ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಆಲ್ರೆಡಿ ಬಲ್ಕ್ ದುಡ್ಡಿದೆ. ಬಲ್ಕ್ ದುಡ್ಡಿದೆ ಅವ್ರಿಗೆ. ನಮ್ ತರ ಇವಾಗ ನಾನಾದ್ರೆ ಆಟೋ ಓಡಿಸ್ಬೇಕು, ಅದರಿಂದ ಬರೋ ಅಮೌಂಟ್ ಅಲ್ಲೇ ನಾನು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ಬೇಕು. ನಾನು ಆಟೋ ಓಡಿಸಿಲ್ಲ ಅಂತ ಅಂದ್ರೆ ನನಗೆ ಜೀವನ ನಡೆಯಲ್ಲ. ಹೌದು. ನನಗೀಗ ಆಟೋ ಮಾಡಿದ್ರೆ ಶೇರ್ ಮಾರ್ಕೆಟ್ ಮಾಡಕ್ಕಾಗಲ್ಲ, ಶೇರ್ ಮಾರ್ಕೆಟ್ ಮಾಡಿದ್ರೆ ಆಟೋ ಓಡ್ಸಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ ಆಯ್ತಾ. ಇನ್ ಕೆಲವೊಬ್ರಿಗೆ ಆ ತರ ಇರಲ್ಲ, ಒಳ್ಳೆ ದುಡ್ಡು ಮಾಡಿರ್ತಾರೆ, ಬಲ್ಕ್ ದುಡ್ಡು ಇರುತ್ತೆ ಅವ್ರ ಹತ್ರ. ಅವ್ರೇನ್ ಮಾಡ್ತಾರೆ, ಬಾಡಿಗೆ ಬರೋದು, ಏನೋ ಒಂದು ಬಿಸ್ನೆಸ್ ಅಲ್ಲೋ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವ್ರು ತಗೊಂಡೋಗಿ ಅಲ್ಲಿಂದ ಅವ್ರಿಗೆ ಇನ್ಕಮ್ ಅಂತೂ ರೆಗ್ಯುಲರ್ ಬಂದೇ ಅವ್ರ ಬಿಸ್ನೆಸ್ ಅಲ್ಲಿ ರೆಗ್ಯುಲರ್ ಇನ್ಕಮ್ ಬರುತ್ತೆ. ಅವ್ರಿಗೆ ಬ್ಯಾಕಪ್ ಇರುತ್ತೆ, ಅವ್ರಿಗೆ ಬ್ಯಾಕಪ್ ಇರುತ್ತೆ. ಬಟ್ ಈ ಅವ್ರು ಏನ್ ಮಾಡ್ತಾರೆ, ಅಂತವ್ರಿಗೆ ಬಂದ್ಬಿಟ್ಟು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ರೆ 100% ಅವ್ರಿಗೆ ದುಡ್ಡು ಆಗುತ್ತೆ. ಅದು ಆ 5% ಕ್ಯಾಟಗರಿಯಲ್ಲಿ ಅವ್ರು ಸೇರ್ಕೋತಾರೆ. ಇವಾಗ ನಾನ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಇನ್ ಕೆಲವೊಬ್ರೆಲ್ಲ ನೀನ್ ನೋಡ್ಬೋದು, ಹೇಳ್ತಿರ್ತಾರಲ್ಲ, ಇದು ನೀವೇ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್, ಅವರೆಲ್ಲ ಬಂದ್ಬಿಟ್ಟು ನಮ್ ಕ್ಯಾಟಗರಿಗೆ ಸೇರ್ಕೊಂತಾರೆ. ಅವ್ರು ಜಸ್ಟ್ ಬಂದ್ಬಿಟ್ಟು ಏನೋ ನಮ್ಮ ಹತ್ರ ಜಾಯಿನ್ ಮಾಡ್ಕೊಳ್ಳಿ, ನಮ್ದು ಇದು ನಮ್ಮ ಹತ್ರ ಕೋರ್ಸ್ ತಗೊಳ್ಳಿ ಅಂತ ಹೇಳೋದು ಆ ಕ್ಯಾಟಗರಿ ಐತೆ. ಕೆಲವೊಬ್ರೆಲ್ಲ ಇದಾರೆ, ಚೆನ್ನಾಗಿ ಹೇಳ್ಕೊಡೋರು ಇದಾರೆ, ಕಲ್ತ್ಕೋಬೇಕು. ಅವ್ರ ಹತ್ರ ತಿಳ್ಕೊಳ್ಳಿ ಏನು ಅಂತ, ಸ್ವಲ್ಪ ಈಸಿ ಇರುತ್ತೆ. ಬಟ್ ಅದಾದ್ಮೇಲೆ ನೀವೇನೆ ನಿಮ್ ಮೈಂಡ್ ಸೆಟ್ ಅನ್ನ ನೀವೇ ಡೆವಲಪ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡಿದ್ರೆ ಬೆಟರ್. ಟ್ರೇಡಿಂಗ್ ಅಲ್ಲಿ ಮನಿ ಇದೆ, ಟ್ರೇಡಿಂಗ್ ಅಲ್ಲಿ ಮನಿ ಇದೆ, ಹೇಳದ್ನಲ್ಲ. ಬ್ಯಾಕಪ್ ಇನ್ವೆಸ್ಟ್ಮೆಂಟ್ ಬೆಟರ್, ಟ್ರೇಡಿಂಗ್ ಬೆಟರ್ ಅಂತ ಇವಾಗ ನಮ್ಮಂತರಿಗೆ ಇನ್ವೆಸ್ಟ್ಮೆಂಟ್ ಬೆಟರ್. ಯಾಕಂದ್ರೆ ನಾವು ಅದಕ್ಕೋಸ್ಕರ ಟೈಮ್ ಕೊಡಕ್ ಆಗಲ್ಲ, ನಮ್ಮ ಹತ್ರ ಬ್ಯಾಕಪ್ ಇಲ್ಲ. ಬ್ಯಾಕಪ್ ಇರೋನ್ಗೆ ಟ್ರೇಡಿಂಗ್ ಬೆಟರ್, ಬ್ಯಾಕಪ್ ಇಲ್ದೇ ಇರೋನ್ಗೆ ಇನ್ವೆಸ್ಟ್ಮೆಂಟ್ ಬೆಟರ್. ಫೈನಲ್ ಬರೋದೇ ಇನ್ವೆಸ್ಟ್ಮೆಂಟ್ ಬೆಟರ್ ಅಂತಾನೆ ಬರುತ್ತೆ. ಇದೊಂಥರ ಮಜಾ ಕೊಡುತ್ತೆ ಟ್ರೇಡಿಂಗ್ ಅಲ್ಲಿ. ಅಷ್ಟೇ ಕಷ್ಟನೂ ಕೊಡುತ್ತೆ ಅಂತ. ಕಷ್ಟ ಕೊಡುತ್ತೆ. ಟ್ರೇಡಿಂಗ್ ಅಲ್ಲಿ ಬಂದ್ಬಿಟ್ಟು ನೀವ್ ಒಬ್ರೇ ಕೆಲಸ ಮಾಡಕ್ ಆಗೋದು, ನಿಮ್ಗೋಸ್ಕರ ಬೇರೆ ಯಾರೂನು ಕೆಲಸ ಮಾಡಕ್ ಆಗಲ್ಲ, ನೀವೇ ಮಾಡ್ಬೇಕು. ಯಾಕಂದ್ರೆ ಆ ಎಮೋಷನ್ ಏನಾದ್ರು ಗೊತ್ತಿದೆ, ಆ ಟ್ರೇಡಿಂಗ್ ಅನ್ನೋದು ಏನ್ ಸೆಟಪ್ ಅನ್ನೋದು ಏನ್ ಇದೆ ಅದು ನಿಮ್ಗೆ ಒಬ್ಬರಿಗೆ ಗೊತ್ತಿರುತ್ತೆ. ಅದೊಂಥರ ಡಿಪ್ರೆಷನ್ ಕೆಲಸ ಅದು. ಇನ್ನೊಂದು, ನಾನು ಅಂದ್ರೆ ನಮ್ಮಂತ ಸಾಮಾನ್ಯ ವ್ಯಕ್ತಿ ಇರ್ತಾರೆ, ಅಂದ್ರೆ ನಾವು ಮಂತ್ ಏನೋ 1,000-2,000 ಉಳಿಸ್ಬೇಕು ಅಂದ್ರೆ ನಮ್ ಎಲ್ಲ ಹೋಗ್ತಾ ಇಲ್ಲೆಲ್ಲ ಎಕ್ಸ್ಪೆನ್ಸ್ ಎಲ್ಲ ನೋಡ್ಕೊಂಡು. ಯಾವ ತರ ನೀವು ಎಕ್ಸಾಂಪಲ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ನನ್ನ ಹತ್ರ ಒಂದು 30,000 ಸ್ಯಾಲ್ರಿ ಬರುತ್ತೆ. ಬೆಂಗಳೂರಲ್ಲಿ ದುಡಿತಾ ಇದ್ದೀನಿ. ದುಡಿತಾ ಇದ್ದು ನನ್ಗೊಂದು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಲಿವಿಂಗ್ ಮಾಡ್ಬೇಕಂದ್ರೆ ಒಂದ್ 20,000 ಬೇಕೇ ಬೇಕು. ರೂಮ್ ರೆಂಟ್, ಮನೆ ಖರ್ಚು, ಬಾಡಿಗೆ, ಅಂದ್ರೆ ಈ ತರ ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದ್ 20,000 ಹೋಗುತ್ತೆ. ಒಂದ್ 10,000 ಒಂದ್ 5,000 ಸೇವಿಂಗು, ಇನ್ನೊಂದ್ 5,000 ಏನಾದ್ರು ಎಕ್ಸ್ಟ್ರಾ ಖರ್ಚು ಬಂದ್ರಿ ನಮ್ದು ಉಳಿಯೋದು ಒಂದ್ 5,000. ಆ 5,000ದಲ್ಲಿ ನಾವ್ ಏನಾದ್ರು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಈ 5,000ದಲ್ಲಿ ಏನಾದ್ರು ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾನ್ ಪಾಲನೆ ಮಾಡ್ತಿರೋದು, ನಾನು ಏನ್ ಇವತ್ತವರೆಗೂ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ ಅಂತಂದ್ರೆ, ನೀವ್ ಏನ್ ಹೇಳಿದ್ರಿ, ಇವಾಗ ನನ್ನ ಹತ್ರ 5,000 ಉಳಿತಾ ಇದೆ, ಈ 5,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರಿ ಅಲ್ವಾ? ಅದ್ರಲ್ಲಿ 5,000ದಲ್ಲಿ ಫಸ್ಟ್ ನೀವು ಬಂದ್ಬಿಟ್ಟು 1,000-2,000 ರೂಪಾಯಿ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳಿ. ಸರಿನಾ? 1,000-2,000 ರೂಪಾಯಿ ಬೆಟರ್. ಅದು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ. ಇಲ್ಲ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕಿಂತ ಮುಂಚೆನೆ ನೀವು ಎಮರ್ಜೆನ್ಸಿ ಫಂಡ್ ನ ಸ್ವಲ್ಪ ಜೋಡಿಸಿ ಇಟ್ಕೊಂಡ್ರೆ ಬೆಟರ್. ಇವಾಗ 30,000 ಅಂತ ಅಂದ್ರೆ ಒಂದು ವರ್ಷ ನಾವು ದುಡಿತಂದ್ರು ಹೆಚ್ಚು ಕಡಿಮೆ 3,60,000 ರೂಪಾಯಿ ಬೇಕಾಗುತ್ತೆ. ಆ ದುಡ್ಡನ್ನ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಒಂಥರ ಸೇಫ್ ಆಗಿರ್ತೀರಾ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಇದೊಂದು ಎಮರ್ಜೆನ್ಸಿ ಫಂಡ್. ಎರಡನೇದು ಬಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಿ. ನಾನು ಯಾವ ಅಡ್ವೈಸರ್ ಅಲ್ಲ, ಬಟ್ ಏನಂತಂದ್ರೆ ನಾನು ಏನ್ ಮಾಡ್ಕೊಂಡಿದ್ದು ನನ್ಗೆ ಯೂಸ್ ಆಗ್ತಿದೆ, ಅದರಿಂದ ನನ್ಗೆ ಬ್ಯಾಕಪ್ ಇದೆ, ಅದರಿಂದ ನಾನು ಅಂದ್ರೆ ಆ ಬೆನಿಫಿಟ್ ನನ್ಗೆ ಸಿಗ್ತಿದೆ, ಅದಕ್ಕೋಸ್ಕರ ನಾನು ಬಂದು ಹೇಳ್ತಾ ಇದ್ದೀನಿ. ಆಯ್ತಾ? ಒಂದು ಹೆಲ್ತ್ ಇನ್ಶೂರೆನ್ಸ್, ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಇನ್ನು ಉಳಿದಿದೆ ಅದು ಎರಡನ್ನೂ ಸೇರೋದು ನಿಮ್ಗೆ ಹೆಚ್ಚು ಕಡಿಮೆ 1,000-1,500 ರೂಪಾಯಿ ಆಗ್ಬಿಡುತ್ತೆ. ನಿಮ್ಮ ಹತ್ರ 500 ರೂಪಾಯಿ ಉಳಿತದ, ಅದನ್ನ ತಗೊಂಡೋಗಿ ಮ್ಯೂಚುವಲ್ ಫಂಡ್ಗೆ ಹಾಕಿ, ಶೇರ್ ಮಾರ್ಕೆಟ್ಗೆ ಹಾಕ್ಬೇಡಿ. ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಯಾವ್ದಾದ್ರು ಇವಾಗ Nifty 50 ಇಲ್ಲ Nifty 50 Next 50 ಅಂತ ಬರುತ್ತೆ, ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ನಾನು ಯಾವ್ದೇ ತರ ಸೆಬಿ ಅಡ್ವೈಸರ್ ಅಲ್ಲ.
ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ನೀವು ಟರ್ಮ್ ಇನ್ಸೂರೆನ್ಸ್ ತಗೊಂಡಿದೆ ಅಂತ ಹೇಳಿ, ಹೆಲ್ತ್ ಹೌದು. ಇನ್ಸೂರೆನ್ಸ್ ಯಾರಿಗೆ ಬೇಕಾದ್ರೆ ಕೊಡ್ತಾರೆ, ಹ್ಮ್. ಅಂದ್ರೆ ಅವ್ರಿಗೆ ಸ್ಯಾಲರಿ ಡಿಪೆಂಡ್ ಆತರ ಏನಿರಲ್ಲ. ಈ ಟರ್ಮ್ ಇನ್ಸೂರೆನ್ಸ್ ಅಂತ ಬಂದ್ರೆ ಇದಕ್ಕೆ ಅಂದ್ರೆ ಪರ್ಟಿಕ್ಯುಲರ್ ಸ್ಯಾಲರಿ ಇರಬೇಕು ಅಂತ ಕೇಳ್ಪಟ್ಟೆ ನಾನು. ನೀವು ಪರ್ಟಿಕ್ಯುಲರ್ ಅದು ಹೈ ಅಮೌಂಟ್ ಇಲ್ಲ ಹೈ ಸ್ಯಾಲ್ರಿ ಇರೋರಿಗೆ ಆ ತರವ್ರಿಗೆ ಬಂದ್ಬಿಟ್ಟು 50 ಲಕ್ಷ 1 ಕೋಟಿ ಬೇಕು ಅಂತಂದ್ರೆ ಜಾಸ್ತಿ ಸಂಬಳ ಇರ್ಬೇಕಾಗುತ್ತೆ, ಎಜುಕೇಶನ್ ಚೆನ್ನಾಗಿರ್ಬೇಕಾಗುತ್ತೆ, ಅವ್ರಿಗೆ ಕೊಡ್ತಾರೆ. ಇವಾಗ ನಮ್ದು ಆವರೇಜ್ ಆಗಿ ಇಂಡಿಯಾದಲ್ಲಿ ಸ್ಯಾಲ್ರಿ ಇರೋದು ಬಂದ್ಬಿಟ್ಟು 8,500 ರೂಪಾಯಿ ಅಂತ ಹೇಳ್ತಾರೆ. ಅಂತವ್ರಿಗೆಲ್ಲ ಬಂದ್ಬಿಟ್ಟು ಒಂದು 25 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಟರ್ಮ್ ಇನ್ಶೂರೆನ್ಸ್. 25 ಲಕ್ಷ ಟರ್ಮ್ ಇನ್ಶೂರೆನ್ಸ್ ನನಗೆ 1,100 ರೂಪಾಯಿ ಬೀಳ್ತಾ ಇತ್ತು. 2 ವರ್ಷ ಆಗಿದೆ ನಾನು ಆಲ್ರೆಡಿ ತಗೊಂಡು. ತಿಂಗಳಿಗೆ ನಾನು ಇವಾಗ GST ಎಲ್ಲ ಕಮ್ಮಿ ಆದ್ಮೇಲೆ 864 ರೂಪಾಯಿ ಏನೋ ಬರ್ತಿದೆ. ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸಿರ್ತೀನಿ, ಸ್ಕ್ರೀನ್ ಅಲ್ಲಿ ನೀವು ನೋಡ್ಬೋದು. ಅಲ್ಲ, ನಾನು ಕೇಳ್ತಿರೋದು ಏನಂದ್ರೆ, ಇವಾಗ ಸ್ಯಾಲರಿ ಇರೋ ಪರ್ಸನ್ ಮಾತ್ರ ಟರ್ಮ್ ಇನ್ಸೂರೆನ್ಸ್ ಕೊಡ್ತಾರೆ? ಇಲ್ಲ, ಇವಾಗ ರೆಗ್ಯುಲರ್ ಯಾರು ಬೇಕಾದ್ ತಗೋಬಹುದು. ಅದಕ್ಕಿಂತ ಮುಂಚೆ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಆಮೇಲೆ ಮ್ಯೂಚುವಲ್ ಫಂಡ್ ಮಾಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಕೈ ಹಾಕಿ. ನೀವು ಹೇಳಿದ್ರಿ ಇವಾಗ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿ, ಆಮೇಲೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ಟ್ರೇಡಿಂಗ್ ಮಾಡ್ತಾ ಇರ್ತೀರಾ. ಇದರಲ್ಲಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದು, ಅಂದ್ರೆ ನನಗೆ ಏನು ಸಂಬಂಧ ಬೇಡಪ್ಪ, ನನಗೆ ನಾನು ನಿಕ್ಕಿರೋ ಮನಿ ಮಿನಿಮಮ್ ರಿಟರ್ನ್ಸ್ ಬಂದ್ರೆ ಸಾಕು, ನನಗೆ ಆ ಟೆನ್ಷನ್ ಇರಬಾರ್ದು, ಮದಿರಿ ಯಾವುದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಯಾವ್ದು ಇಲ್ಲ. ಬಟ್ ಏನಂತ ಅಂದ್ರೆ, ಈಗ ನನಗೂ ಗೊತ್ತಿಲ್ಲ, ಇವಾಗ ನಾನು SBI ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಪ್ರಮೋಷನ್ ಅಲ್ಲ, SBI ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ತಗೊಂಡಿರೋದು ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು 1990 ನಲ್ಲಿ ಸ್ಟಾರ್ಟ್ ಆಗಿರೋದು. ನಾನು ಅವಾಗಿಂದ ಮಾಡ್ತಾ ಇಲ್ಲ, ಲಾಸ್ಟ್ ಒಂದು 2021 ನಾನು 21ದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್. ಅಂದ್ರೆ ಆಲ್ಮೋಸ್ಟ್ 5 ಇಯರ್ಸ್ ಇಂದ 5 ಇಯರ್ಸ್ ಇಂದ ಆಲ್ಮೋಸ್ಟ್ 5 ಇಲ್ಲ 3 ಇಯರ್ಸ್ ಅಂತ ಇಟ್ಕೊಳ್ಳಿ. ಐ ಥಿಂಕ್ 22 23 ನಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ದು, ಸ್ವಲ್ಪ ನೆನಪ ಅಷ್ಟು ಬರ್ತಾ ಇಲ್ಲ. ಓಕೆ, ಸೊ ನಾನು ತಗೊಂಡಿರೋದು ಫಂಡ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದ್ದು 1990 ನಲ್ಲಿ. ಆಲ್ಮೋಸ್ಟ್ ಎಷ್ಟಾಯ್ತು 1990 ಅಂತ ಅಂದ್ರೆ 36 ಇಯರ್ಸ್ ಓಲ್ಡ್ ಕಂಪ್ನಿ. ಅದು ನಡ್ಕೊಂಡು ಹೋಗ್ತಿದೆ, ಕಂಪ್ನಿನೂ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಸೆಬಿ ರೆಗ್ಯುಲೇಟರ್ ಇರುತ್ತೆ, ಹಾಗಾಗಿ ಮ್ಯಾನೇಜ್ ಮಾಡ್ಕೊಬಹುದು. ರಿಸ್ಕ್ ಅಂತ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗೆ ಅಂತಂದ್ರೆ, ಇದು ಏರ್ತಾ ಇರುತ್ತೆ, ಡೌನ್ ಆಗ್ತಿರುತ್ತೆ. ಆ ಟೈಮಲ್ಲಿ ನಾವು ಏನ್ ಹಾಕಿರ್ತೀವಿ ಅಮೌಂಟ್, ಆ ಅಮೌಂಟ್ ಇವಾಗ ನೀವ್ ಹೇಳಿದ್ರೆ 10,000 ರೂಪಾಯಿ ಹಾಕಿರ್ತೀವಿ, ಇದ್ದಿದಂಗೆನೆ ಅದು 3,000 4,000 ಆಗೋಯ್ತು. ಅವಾಗ ನಮ್ಗೆ ಭಯ ಆಗೋಗುತ್ತೆ. ಭಯ ಆದಾಗ ಏನ್ ಮಾಡ್ತೀವಿ, ಆ ದುಡ್ಡನ್ನ ಎತ್ಕೊಬಿಡ್ತೀವಿ. ಅದು ರಿಸ್ಕ್. ಓಕೆ, ಸೇಫ್ಟಿ ಪರ್ಪಸ್. ಅದ್ ನಮ್ ಸೇಫ್ಟಿ ಪರ್ಪಸ್ ಮಾಡ್ಬೇಕು ಅಂದ್ರೆ, ಈ 10,000 ರೂಪಾಯಿ ಹಾಕಿರೋ ದುಡ್ಡು 3,000 ರೂಪಾಯಿ ಆದ್ರೂ ಕೂಡ ಅದನ್ನ ತಡ್ಕೋಬೇಕು. ಇದನ್ನ ಎತ್ತಂಗ್ ಇರಬಾರ್ದು. ನನ್ನ ಹತ್ರ ಬೇರೆ ದುಡ್ಡು ಇರ್ಬೇಕು ಬ್ಯಾಕಪ್ ಆಗಿ. ಬ್ಯಾಕಪ್ ನನ್ನ ಹತ್ರ 10,000 ಬೇರೆ ಇತ್ತು ಅಂತಂದ್ರೆ, ಅಡಿಷನಲ್ ಜಾಸ್ತಿ 20,000 ಆಯ್ತು ಅಂದ್ರೆ 10,000 ನಿಮ್ಮ ಮೇಂಟೈನ್ ಇಟ್ಕೊಂಡು ಇನ್ನೊಂದು 10,000 ರೂಪಾಯಿ ಮತ್ತೆ ಇದಕ್ಕೆ ಹಾಕಿದ್ರೆ ಆವರೇಜ್ ಆಗುತ್ತೆ. ಆವರೇಜ್ ಇಂದ ಮತ್ತೆ ಇದು ಮಾರ್ಕೆಟ್ ಮೇಲೆ ಬಂದಾಗ ಪ್ರಾಫಿಟ್ ಆಗುತ್ತೆ. ಅದೇನು ಎಲ್ಲ ಆಗಬಹುದು, ನಡೆಯಬಹುದು. ಅಷ್ಟು ತಡ್ಕೊಂಡು ಅಷ್ಟು ಆ ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡು ಅಷ್ಟು ಇರ್ಬೇಕು. ಕೆಲವೊಂದು ಕಂಪನಿಗಳೆಲ್ಲ ಮುಳುಗೋಗಿದೆ, ನಿಮ್ಗೂ ಗೊತ್ತಿರುತ್ತೆ. ಮುಂಚೆ ಎಲ್ಲ ನಾನು ಇವಾಗ ಸತ್ಯಂ ಕಂಪ್ಯೂಟರ್ಸ್ ಅಂತ ಅಂದ್ಬಿಟ್ಟು ಮುಂಚೆ ಫೇಮಸ್ ಕಂಪನಿ ಇತ್ತು, ಅಲ್ಲಿ ನಾನು ಕ್ಯಾಬ್ ಅಟ್ಯಾಚ್ ಮಾಡಿದ್ದೆ, ಅಲ್ಲೂ ಹೋಯ್ತು. ಆ ಕಂಪ್ಯೂಟರ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು 2008 ಮಾತು ಹೇಳ್ತಿರೋದು. ಆ ಕಂಪನಿನಲ್ಲಿ ಹೂಡಿಕೆ ಕೂಡ ಮಾಡಿದೆ, ಅದನ್ನು ಹೋಯ್ತು. ಫುಲ್ ಕ್ರಾಶ್ ಆಗ್ಬಿಟ್ಟು ಅದೇನೋ ಅದು ಹೋಯ್ತು. ಆ ತರ ಕೂಡ ಆಗೋಂತ ಚಾನ್ಸ್ ಇರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಬಂದ್ಬಿಟ್ಟು ಫಂಡ್ ಮ್ಯಾನೇಜರ್ ಇರ್ತಾರೆ, ಅವ್ರು ಮ್ಯಾನೇಜ್ ಮಾಡೋದ್ರಿಂದಾಗಿ ಸ್ವಲ್ಪ ಸೇಫೆಸ್ಟ್ ಅಂತ ಹೇಳ್ಬೋದು. ಯಾವ್ದು ಸೇಫ್ಟಿ ಇಲ್ಲ, ಯಾವ್ದು ಗ್ಯಾರಂಟಿ ವಾರಂಟಿ ಅನ್ನೋದು ಏನಿಲ್ಲ. ಬಟ್ ನಡೀತಾ ಗೌರ್ಮೆಂಟ್ ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದೇ ಒಂದು, ಇವಾಗ ಎಷ್ಟೋ ದೊಡ್ಡ ದೊಡ್ಡ ಬ್ಯಾಂಕ್ಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಒಂದೇ ಸತಿಗೆ ಬ್ಯಾಂಕ್ ಕರಪ್ಟ್ ಆಗೋಯ್ತು ಅಲ್ವಾ, ದೊಡ್ಡ ದೊಡ್ಡ ಕಂಪ್ನಿಗಳು ಹಂಗೆಲ್ಲ ಇರುತ್ತೆ. ಬಟ್ ರೆಪ್ಯೂಟೆಡ್ ಕಂಪ್ನಿಗೆಲ್ಲ ಹಾಕೊಂಡ್ರೆ ಒಳ್ಳೇದು. ಮತ್ತೆ ಫಂಡ್, ಇದು ಮ್ಯೂಚುವಲ್ ಫಂಡ್ ಇನ್ನೂ ಸ್ವಲ್ಪ ಒಳ್ಳೆ ಸೇಫ್ಟಿ ಅಂತ ಅನ್ಕೋಬಹುದು. ಯಾಕಂದ್ರೆ ಅದು ಅನಾಲಿಸಿಸ್ ಮಾಡ್ತಾರೆ, ನಾವೇನ್ ದುಡ್ಡು ಅಮೌಂಟ್ ಕಟ್ತೀವಿ ಅದಕ್ಕೆ ಇಷ್ಟ ಅಂತ ಚಾರ್ಜ್ ಅಂತಾನು ಅವ್ರು ಚಾರ್ಜ್ ತಗೊಂಡ್ತಾರೆ, ಅವ್ರ ಕಮಿಷನ್. ಹಾಗಾಗಿ ಅದು ಒಂದ್ ಸ್ವಲ್ಪ ಸೇಫ್ಟಿ ಅಂತ ಹೇಳ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದು ನಾವು ಒಂದು ಪರ್ಟಿಕ್ಯುಲರ್ ಒಂದು ಕಂಪನಿಗೆ ಹಾಕ್ತಿವಿ, ಹಂಗಾಗಿ ಆ ಕಂಪನಿ ಯಾವ ತರ ಮಾಡ್ತಾರೆ ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಆ ಕಂಪನಿ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ, ಅದು ಫಂಡಮೆಂಟಲ್ ಹೋಗ್ಬೇಕಾಗುತ್ತೆ. ಟ್ರೇಡಿಂಗ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ ಇರೋದ್ರಿಂದಾಗಿ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಆ ಕಂಪನಿ ಫಂಡಮೆಂಟಲ್ ಎಲ್ಲ ತಿಳ್ಕೊಬೇಕು. ಅವನ ಹತ್ರ ದುಡ್ಡು ಎಷ್ಟಿದೆ, ಕಂಪನಿ ಏನಿದೆ, ಕಂಪನಿ ಪ್ಲಾನಿಂಗ್ ಏನಿದೆ, ಫ್ಯೂಚರ್ ಅಲ್ಲಿ ಏನ್ ಪ್ಲಾನ್ ಮಾಡ್ತಾನೆ, ಈ ಬಿಸ್ನೆಸ್ ನಡೀತದ ಇಲ್ವೋ ಅನ್ನೋದೆಲ್ಲ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾನು ಈ ಮಧ್ಯೆ ಕೇಳ್ತಾ ಇರ್ತೀನಿ, ನಾವು ಪೆನ್ನಿ ಸ್ಟಾಕ್ ತಗೊಂಡಿದ್ದೆ ನಾನು, ಇಷ್ಟಿದೆ ಇಷ್ಟಕ್ಕೆ ಹೋಯ್ತು. ಪೆನ್ನಿ ಸ್ಟಾಕ್ ಯಾಕೆ ತಗೊಂತೀರಾ? ಇಲ್ಲಿ ಎಲ್ಲರಿಗೂ ಅದೆಲ್ಲರಿಗೂ ಗೊತ್ತಪ್ಪ, ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಎಲ್ಲ ಅದ್ರಲ್ಲಿ ಹೇಳೋದು ಪೆನ್ನಿ ಸ್ಟಾಕ್ ತಗೋಬೇಡಿ ಅಂತ ಅಂದ್ಬಿಟ್ಟು.
ಅದನ್ನ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನೇ ಯಾಕೆ ಮಾಡ್ಬೇಕು? ಕಮ್ಮಿ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಮ್ಮಿ ರೇಟ್ ಏನಕ್ಕೆ? ಇವಾಗ ಒಳ್ಳೆ ಕ್ವಾಲಿಟಿ ತಗೊಂಡ್ರು ಕೂಡ ಅದು ಚೆನ್ನಾಗಿದೆ ಅಲ್ವಾ? ಅದ್ರದ್ದು ಏನ್ ಕಂಪನಿದ ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇನ್ನೊಂದು, ಇವಾಗ ನಾವು ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಈ ಟ್ರೆಂಡ್, ಇವಾಗ ಪೆನ್ನಿ ಸ್ಟಾಕ್ ಬಗ್ಗೆನೇ ನೀವು ಹೇಳಿದ್ರೆ, ಈಗ ನೀವು ಎಕ್ಸಾಂಪಲ್ ಏನೇ ಒಂದು ಫೋನ್ ತಗೊಂತೀರಾ, ಕ್ವಾಲಿಟಿ ಇರೋ ತಗೊಂತೀರಾ ಇಲ್ಲ ಯಾವ್ದೋ ಒಂದು ಸುಮ್ನೆ ಯಾವ್ದೋ ಒಂದು ಸಿಕ್ಲಿ ಅಂತ ತಗೊಂತೀರಾ? ಏನೆಲ್ಲ ನೋಡ್ತೀರಾ? 5G ಇರ್ಬೇಕು ಅಂತ ನೋಡ್ತೀರಾ, ಒಳ್ಳೆ ಪ್ರೊಸೆಸರ್ ಇರ್ಬೇಕು ಅಂತ ನೋಡ್ತೀರಾ, ಆ ಬ್ರ್ಯಾಂಡ್ ಸರ್ವಿಸ್ ಹೆಂಗಿದೆ ಅಂತ ನೋಡ್ತೀರಾ ಅಲ್ವಾ? ಇದನ್ನೆಲ್ಲ ತಗೊಂತಾನೆ. ಇವಾಗ ನೀವು ನಿಮ್ದು ಕಾರ್ ಇದೆ, ನೀವು ಏನಕ್ಕೆ ಮಾರುತಿ ಕಂಪ್ನಿ ಇದೆ ತಗೊಂಡ್ರಿ, ಸರ್ವಿಸ್ ಚೆನ್ನಾಗಿ ನೆಟ್ವರ್ಕ್ ಇದೆ, ಸ್ಪೇರ್ ಪಾರ್ಟ್ಸ್ ಈಸಿಯಾಗಿ ಸಿಗುತ್ತೆ, ಎಲ್ಲಾ ಕಡೆನೂ ಹೊರಗಡೆ ಔಟ್ ಸೈಡ್ ಕೂಡ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಗಾಡಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ರೀಸೇಲ್ ವ್ಯಾಲ್ಯೂ ಸಿಗುತ್ತೆ ಅನ್ನೋ ರೀಸನ್ಗೆ ನೀವು ನಿಮ್ಮ ಮಾರುತಿ ಒಂದು ಗಾಡಿನ ತಗೊಂಡ್ರಿ. ಇದೇ ತರನೇ ನೀವು ಯಾವ್ದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅವ್ರದ್ದು ಏನಿದೆ ಅಂತ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಅಂದ್ರೆ ಇನ್ನು ಇವಾಗ ಹೆಂಗೈತಂದ್ರೆ, ಏನೋ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ಒಂದು ಸ್ಟಾಕ್ ಒಂದು ಸ್ವಲ್ಪ ಬೂಮ್ ಆಯ್ತು ಅಂದ್ರೆ ತಗೊಂಡ್ಬಿಡ್ತಾರೆ. ಅದನ್ನ ಯಾರು ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು, ಅದೇನ್ ದೊಡ್ಡ ವಿಷಯ ಅಲ್ಲ. ಆತರ ಇರುತ್ತಲ್ಲ. ಇವಾಗ ನಾವು ಟ್ರೆಂಡ್ ಬಟ್ಟಿ ನಾವು ಸ್ಟಾಕ್ ತಗೋಬೇಕಾ, ಇಲ್ಲಾಂದ್ರೆ ಅದ್ರ ಬಗ್ಗೆ ನೀವು ಹೇಳಿದ್ರಿ ಫಂಡಮೆಂಟಲ್ಸ್ ನೋಡ್ಬೇಕು, ಅನಾಲಿಸಿಸ್. ಅದು ಇನ್ವೆಸ್ಟ್ಮೆಂಟ್ ಆದ್ರೆ ಫಂಡಮೆಂಟಲ್ ನೋಡ್ಬೇಕು. ಜಾಸ್ತಿ ನಾಲೆಜ್ ಇಲ್ಲ ಅಂತಂದ್ರೆ ಅದೆಲ್ಲ ನೋಡಿ ರಿಸರ್ಚ್ ಕಂಪ್ನಿಗಳ ದೊಡ್ಡ ಕಂಪ್ನಿಗಳಿಗೆಲ್ಲ ರಿಸರ್ಚ್ ಕಂಪ್ನಿಗಳಂತ ಇರ್ತವೆ. ನಮ್ಮಂತವ್ರು ಬಂದ್ಬಿಟ್ಟು ನಮ್ಮ ಒಂದ್ 5,000 3,000 ಇಟ್ಕೊಂಡು ನಾನು ಇಂತ ಮಾಡ್ತೀನಿ ಅಂತಂದ್ರೆ ಆಗಲ್ಲ. 1,000 2,000 ರೂಪಾಯಿ ನೀವು ಮಾಡ್ತಿದ್ರೆ ಒಳ್ಳೆ ಕಂಪ್ನಿಗಳಿಗೆ ತಗೋಬಿಟ್ರೆ ಬೆಟರ್. ಒಳ್ಳೆ ಕಂಪ್ನಿ ಅಂತಂದ್ರೆ ಇವಾಗ ನಮ್ ಕಣ್ ಮುಂದೆ ಯಾವ್ದು ಕಾಣಿಸ್ತಿದೆ, ರೆಪ್ಯೂಟೆಡ್ ಕಂಪ್ನಿಗಳು ಇದಾವೆ, ಅವುಗಳನ್ನ ತಗೊಂಡ್ರೆ ಬೆಟರ್ ಆಗಿರುತ್ತೆ ಅನ್ನೋದು. ಆಮೇಲೆ ಇನ್ನೊಂದು, ಈ ಏನೋ ಫಾರಿನ್ ಇನ್ವೆಸ್ಟರ್ಸ್ ಅದೇನೋ ಅಂತ ಹೇಳ್ತಾರಲ್ಲ, FIA DI ಅಂತ ಬಂದಿರುತ್ತೆ, ಅವರೆಲ್ಲ ಬಂದ್ಬಿಟ್ಟು ಅವ್ರದ್ ಹತ್ರ ದುಡ್ಡು ಇರುತ್ತೆ, ಅವ್ರಿಗೆ ಎಲ್ಲಿ ಪೊಟೆನ್ಶಿಯಲ್ ಕಾಣಿಸುತ್ತೆ. ಪೊಟೆನ್ಶಿಯಲ್ ಅಂತ ಅಂದ್ರೆ ಇವಾಗ ಇಂಡಿಯಾದಲ್ಲಿ ಗ್ರೋತ್ ಇತ್ತು ಅಂತಂದ್ರೆ ಅವ್ರ ತಂದು ಇಲ್ಲಿ ದುಡ್ಡು ಹಾಕ್ತಾರೆ, ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಏನಿಲ್ಲ, ಅವ್ರ ತಿಂಗಳಿಗೆ 3% 4% ದುಡ್ಡು ಬಂದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ. ಇವಾಗ ಫಾರಿನ್ ಕಂಪ್ನಿಯವರೆಲ್ಲ ಬಂದು ಫಾರಿನ್ ಕಂಪ್ನಿಯವರೆಲ್ಲ ಅಂತಂದ್ರೆ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆ, ಇಲ್ಲಿ ಏನ್ ಬಿಸ್ನೆಸ್ ಇದೆ ಅಂತ ಅನ್ಬಿಟ್ಟು ಅವ್ರು 2% 3% ಲೆಕ್ಕಾಚಾರದಲ್ಲಿ ನೋಡ್ಕೊಂಡು ಅವ್ರ ದುಡ್ಡನ್ನ ಎತ್ಕೊಂಡು ಹೊರಟೋಗ್ತಾರೆ. ಅವ್ರೇನ್ ಇಲ್ಲೇ ಅಂತ ಮಾಡಲ್ಲ, ಪ್ರಪಂಚದ ಎಲ್ಲಾ ಮಾರ್ಕೆಟ್ ಅಲ್ಲಿ ಕೂಡ ಅವ್ರು ದುಡ್ಡು ಹೂಡಿಕೆ ಮಾಡ್ತಾರೆ. ಆಗಿಲ್ವಾ ಎತ್ಕೊಂಡು ಹೋಯ್ತಾರೆ. ಇವಾಗ ಇಂಡಿಯಾದಲ್ಲೆಲ್ಲ ಬಂದು ಇನ್ ಸ್ವಲ್ಪ ಇವಾಗ ಪರವಾಗಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅವ್ರ ಬಗ್ಗೆ ಎಲ್ಲ ಅಷ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನೀವು ಅವಾಗ್ಲಿಕ್ಕೆ ಒಂದು ವಿಷಯ ಕೇಳಿದ್ರೆ ಫ್ಯೂಚರ್ ಅಂಡ್ ಆಪ್ಷನ್ ಅಂತ ಅಂದ್ಬಿಟ್ಟು, ಫ್ಯೂಚರ್ ಆಪ್ಷನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಬಿಗ್ನರ್ ಯಾರು ಇರ್ತಾರೆ ಅವ್ರು ಮಾಡದೇ ಇರೋದೇ ಒಳ್ಳೇದು. ಅದು ಭಾರಿ ರಿಸ್ಕಿ. ಅದು ಫ್ಯೂಚರ್ ಆಪ್ಷನ್ ಅಂತಂದ್ರೆ ಇವಾಗ ನಾವು ಬಲ್ಕ್ ಆಗಿ ತಗೊಳೋದು, ಕಮ್ಮಿ ಅಮೌಂಟ್ ಅಲ್ಲಿ ಇಷ್ಟು ಅಮೌಂಟ್ ಅಲ್ಲಿ ಬಂದ್ಬಿಟ್ಟು ಬಲ್ಕ್ ಆಗಿ ಕ್ವಾಂಟಿಟಿನಲ್ಲಿ ತಗೊಳೋದು. ಅದು 1 ಸೆಕೆಂಡ್ಗೆ 10,000 ಮೇಲಕ್ಕೆ ಹೋಗುತ್ತೆ, 1 ಸೆಕೆಂಡ್ಗೆ 10,000 ಕೆಳಗೆ ಬರುತ್ತೆ, ಆ ತರ ಆಗ್ಬಿಡುತ್ತೆ. ಸೊ ಅದರಿಂದ ಅದು ತುಂಬಾ ರಿಸ್ಕ್. ಅದು ತುಂಬಾ ರಿಸ್ಕ್ ಅಂತಾರೆ. ಅಂದ್ರೆ ನಾವು ಒಬ್ಬ ಬಿಗಿನರ್ಸ್ ಬಂದ್ರೆ ಏನೇನೆಲ್ಲ ಕಲ್ತು ಬರ್ಬೇಕು ಅಂದ್ರೆ, ಶೇರ್ ಮಾರ್ಕೆಟ್ ಎಂಟ್ರಿ ಆಗ್ತೀನಿ, ನನ್ಗೇನೋ ಒಂದು ನಯ ಪೈಸಾ ಐಡಿಯಾ ಇಲ್ಲ, ನಾನು ಶೇರ್ ಮಾರ್ಕೆಟ್ ಅಲ್ಲಿ ಕಲಿತೀನಿ ಮಾಡ್ತೀನಿ ನಮ್ಮಂತವ್ರಿಗೆ ಅಂತವ್ರು ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ ತಿಳ್ಕೊಳ್ಳೋ ಬದಲು ಒಂದು ಮ್ಯೂಚುವಲ್ ಫಂಡ್, ಒಳ್ಳೆ ಮ್ಯೂಚುವಲ್ ಫಂಡ್, ನಿಫ್ಟಿ ನೆಕ್ಸ್ಟ್ 50 ಅಂತ ಅನ್ಬಿಟ್ಟು ಇದೆ, ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿ. ಒಂದ್ಸತಿ ನೀವು ಮ್ಯೂಚುವಲ್ ಫಂಡ್ ದುಡ್ಡು ಹಾಕಿದ್ರೆ ನೀವೇ ಕೆದಕ್ತೀರಾ. ಇವಾಗ ಒಂದು ಮೊಬೈಲ್ ತಗೊಂಡ್ರೆ ಅದ್ರಲ್ಲಿ ಏನೇನ್ ಆಪ್ಷನ್ ಇದೆ ಅಂತ ಕೆದಕ್ತಿರಲ್ವಾ, ನೀವು ಫಸ್ಟ್ ಮ್ಯೂಚುವಲ್ ಫಂಡ್ ಹಾಕಿ ಮ್ಯೂಚುವಲ್ ಫಂಡ್ ಅನ್ನೆಲ್ಲ ಕೆದಕ್ತೀರಾ. ಮ್ಯೂಚುವಲ್ ಫಂಡ್ ಇಂದ ಆಮೇಲೆ ಆಟೋಮೆಟಿಕ್ ಆಗಿ ಈ ಶೇರ್ ಅಂತ ಅಂದ್ಬಿಟ್ಟು ನೀವು ಡಿಮ್ಯಾಟ್ ಅಕೌಂಟ್ ಆಗ್ಲಿ, ಶೇರ್ ಮಾರ್ಕೆಟ್ ಏನು ಅನ್ನೋದನ್ನ ನೀವು ಇದನ್ನ ಕೆದಕೊಂಡ್ ಬರ್ತೀರಾ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ಗೆ ಹೋಗಿದ್ದೆ, ನಂಗೆ ಮ್ಯೂಚುವಲ್ ಫಂಡ್ ಎಲ್ಲ ಗೊತ್ತಿಲ್ಲ. ಆ ಮ್ಯೂಚುವಲ್ ಫಂಡ್ ನಾನು ಸ್ಟಾರ್ಟ್ ಮಾಡಿದ್ದು 2017ಇಂದ. ಇವಾಗ ನೀವು ಏನಾದ್ರು ಒಂದು ರೆಫರ್ ಮಾಡಿ ನಮ್ಗೆ ಕಲಿಬೇಕು ಅಂತಂದ್ರೆ, ಅದೊಂದು ಸ್ಟ್ರಾಟಜಿ ಆಗ್ಲಿ, ಇಲ್ಲ ಒಂದು ಬುಕ್ ಓದಿ, ಇಲ್ಲ ಅಂದ್ರೆ ಒಂದು. ಸೊ ನಾನು ಯಾವ ತರ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ನಾನು ಪ್ರಾಕ್ಟೀಸ್ ಮಾಡಿದೀನಿ, ನಾನು ಬ್ಯಾಕ್ ಟೆಸ್ಟ್ ಎಲ್ಲ ಮಾಡಿದೀನಿ. ಫಸ್ಟ್ ಸ್ಟಾಕ್ ಟ್ರೆಂಡ್, ಯಾವ ಟ್ರೆಂಡ್ ಅಲ್ಲಿ, ಇವಾಗ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್. ಟ್ರೆಂಡ್ ಇಸ್ ಫ್ರೆಂಡ್ ಅಂಟಿಲ್ ಇಟ್ ಬೆಂಡ್ ಅಂತಾರೆ, ಆಯ್ತಾ? ಎಲ್ಲಿವರೆಗೂ ಟ್ರೆಂಡ್ ಇದೆ ಅದು ನಿನ್ನ ಫ್ರೆಂಡ್. ಯಾವಾಗ ಅದು ಬೆಂಡ್ ಆಗೋಗುತ್ತೆ ಅಲ್ಲಿ ನಿನ್ ಫ್ರೆಂಡ್ ಅಲ್ಲ ಅದು ನಿನಗೆ ಡೌನ್ ಟ್ರೆಂಡ್ ಅನ್ನ ನೀನ್ ಫಾಲೋ ಮಾಡ್ಬೇಕಾಗುತ್ತೆ. ಇದನ್ನ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೋಬೇಕು. ಎರಡನೇದು ಬಂದ್ಬಿಟ್ಟು ಲಾಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಬಟ್ ಲಾಸ್ ಎಷ್ಟು ಮಾಡ್ತಿದ್ದೀನಿ, ಪೊಸಿಷನ್ ಸೈಜ್. ಪೊಸಿಷನ್ ಅಂತಂದ್ರೆ ಎಷ್ಟು ಕ್ವಾಂಟಿಟಿ ತಗೊಂತೀನಿ, ನನ್ ಕೈಯಲ್ಲಿ ಎಷ್ಟು ತಡ್ಕೊಳೋ ಅಷ್ಟು ಕೆಪಾಸಿಟಿ ಇದೆ ಅಂತ ಅನ್ಬಿಟ್ಟು. ಇವಾಗ ಎಕ್ಸಾಂಪಲ್, ಇವಾಗ ನಾನು 10,000 ರೂಪಾಯಿ ನಾನು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾ ಇದ್ದೀನಿ ಅಂತಂದ್ರೆ, 1 ಲಕ್ಷದ ಐಟಮ್ ಎತ್ಕೊಂತ ಇದೀನಿ ಅಂತಂದ್ರೆ, ಒಂದು ದಿನಕ್ಕೆ ನಾನು 300 ರೂಪಾಯಿ ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ, 350 ರೂಪಾಯಿ ಪ್ರಾಫಿಟ್ ಮಾಡ್ಕೊಳಕ್ ರೆಡಿ ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ಬೇಕು. ಅದನ್ನ ರಿಸ್ಕ್ ಟು ರಿವಾರ್ಡ್ ರೇಷೋ ಅಂತ ಹೇಳ್ತೀವಿ, ಆಯ್ತಾ? ಇವಾಗ ನನಗೆ 300 ರೂಪಾಯಿ ಕಳ್ಕೊಂತೀನಿ, ಅದ್ ನಾನು ಇವತ್ತು ಮಾಡಿದ್ರೆ 350 ರೂಪಾಯಿ ನಾನು ಪ್ರಾಫಿಟ್ ಮಾಡಿರ್ತೀನಿ, 50 ರೂಪಾಯಿ ನಂಗೆ ಎಕ್ಸ್ಟ್ರಾ ಬಂತು. ನಾಳೆ ನಾನು ರಿಸ್ಕ್ ಮಾಡ್ತಿರೋ ಮತ್ತೆ 300 ರೂಪಾಯಿ. ಒಂದ್ ವೇಳೆ ನಿಮ್ಗೆ ಲಾಸ್ ಆಗ್ತಿದೆ ಅಂತಂದ್ರೆ
300 ಒಂದು ದಿನಕ್ಕೆ ನಾನು ಹೇಳ್ತಿರೋದು. ಹೇಳಿ. 300 ರೂಪಾಯಿ ಅಂತಂದ್ರೆ ಬರೀ 300 ರೂಪಾಯಿನೇ ಲಾಸ್ ಮಾಡ್ಕೋಬೇಕು ನೀವು. ಹಂಗೆ ಪೊಸಿಷನ್ ತಗೋಬೇಕು ಅಂದ್ರೆ ಅಷ್ಟು ಶೇರ್ ಕ್ವಾಂಟಿಟಿ ತಗೋಬೇಕು. 300 ರೂಪಾಯಿ ಹಿಂಗೆ ಡೈಲಿ ಲಾಸ್ ಮಾಡ್ಕೊಂಡು ಹೋದ್ರೆ 10,000 ರೂಪಾಯಿ ಅದು ಮೈನಸ್ ಆಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ನಿಮ್ಮ ದುಡ್ಡು ಮೈನಸ್ ಆಗುತ್ತೆ. ಆವರೇಜ್ ಆಗಿ 18 ಇಂದ 20 ದಿವಸ ಟ್ರೇಡಿಂಗ್ ಡೇ ಇರೋದು ಇದಕ್ಕೆ ಶೇರ್ ಮಾರ್ಕೆಟ್ ಅಲ್ಲಿ. ಅದ್ರ ರಜಾ ಬರುತ್ತೆ. ಹಿಂಗೆಲ್ಲ ನೀವು ಕಂಪೇರ್ ಮಾಡ್ಕೊಂಡ್ರೆ ಆ ದುಡ್ಡನ್ನ ನಾನು ಎಷ್ಟು ದಿನದಲ್ಲಿ ನಾನು ಕಳ್ಕೊಂತೀನಿ ಅನ್ನೋದನ್ನ ನಿಮ್ಗೆ ಐಡಿಯಾ ಒಂದು ಗೊತ್ತಿರ್ಬೇಕಾಗುತ್ತೆ. ಫಸ್ಟ್ ನಾನು ಪ್ರಾಫಿಟ್ ಮಾಡಕ್ಕಿಂತ ಮುಂಚೆ ನಾನು ಎಷ್ಟು ದುಡ್ಡು ನಂಗೆ ಲಾಸ್ ಆಗ್ಬೋದು, ನಾನು ಇದ್ರಲ್ಲಿ ಎಷ್ಟು ಅದನ್ನ ತಿಳ್ಕೊಬೇಕು ಬೇಸು. ಆಮೇಲೆ ಒಂದು ಸೆಟಪ್ ಕಲ್ತ್ಕೋಬೇಕು. ಇವಾಗ ನಾನು ಯೂಸ್ ಮಾಡೋದೇನಪ್ಪ ಸೆಟಪ್ ಅಂತಂದ್ರೆ ತುಂಬಾ ಸಿಂಪಲ್ ಇದೆ. ನಾನು ಟ್ರೆಂಡ್ ನೋಡೋದು, ನಾನು ಟ್ರೆಂಡ್ ನೋಡ್ತೀನಿ. ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ, ಮಾರ್ಕೆಟ್ ಏನ್ ಮಾಡುತ್ತೆ ಓವರ್ ಆಲ್ ಆಗಿ. ನಿಫ್ಟಿ ಮತ್ತೆ BSE ಸೆನ್ಸೆಕ್ಸ್ ಅದನ್ನ ನೋಡ್ತೀನಿ. ಅದ್ರ ಜೊತೆಗೆ ಪ್ಯಾಟರ್ನ್ ನೋಡ್ತೀನಿ, ಯಾವ ಪ್ಯಾಟರ್ನ್ ಫಾರ್ಮ್ ಮಾಡ್ತಿದೆ ಅಂತ ಅಂದ್ಬಿಟ್ಟು. ಪ್ಯಾಟರ್ನ್ ಅಂತ ಅಂದ್ರೆ ಫ್ಲಾಗ್ ಪ್ಯಾಟರ್ನ್, ಅದು ನೀವು ಗೂಗಲ್ ಅಲ್ಲಿ ನೋಡಿರಿ. ಸ್ಟಾಕ್ ಮಾರ್ಕೆಟ್ ಪ್ಯಾಟರ್ನ್ಸ್ ಅಂತ ಅಂದ್ಬಿಟ್ಟು ಚಾರ್ಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಅದನ್ನ ಚಾರ್ಟ್ ಪ್ಯಾಟರ್ನ್ ಇವಾಗ ನಾವು ಫಸ್ಟ್ ತಿಳ್ಕೊಬೇಕಿರೋದು ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಅಂತ ಬರುತ್ತೆ. ಆ ಕ್ಯಾಂಡಲ್ ಸ್ಟಿಕ್ ಏನ್ ಪರ್ಫಾರ್ಮ್ ಮಾಡ್ತಿದೆ ಅಂತ ಅಂದ್ಬಿಟ್ಟು. ಆ ಕ್ಯಾಂಡಲ್ ಗಳಲ್ಲೇ ತುಂಬಾ ಇದಾವೆ. ಅದ್ರಲ್ಲಿ ಹೇಳ್ತಾರೆ ಮೊರೋಬೋಸು, ಆಮೇಲೆ ಪಿನ್ ಬಾರ್, ಬುಲ್ ಬಾರ್, ಅದೇನ ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದರಲ್ಲಿ ಕೆಲವೊಂದು 4-5 ನಮ್ಗೆ ಇಂಪಾರ್ಟೆಂಟ್ ಏನಿದೆ ಅಷ್ಟ ಮಾತ್ರ ತಿಳ್ಕೊಬೇಕು. ಇಂಗಲ್ಫಿಂಗು, ಒಂದು ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ಏನ್ ಮಾಡ್ತಿದೆ, ಯಾವ ತರ ಹೋಗ್ತಿದೆ, ಟ್ರೆಂಡ್ ಮೇನ್ ಏನಂತಂದ್ರೆ ಟ್ರೆಂಡ್. ಆ ಪ್ಯಾಟರ್ನ್ ನಾವು ಕಣ್ಣಿಂದ ನೋಡಿದ ತಕ್ಷಣನೇ ಅಲ್ಲಿ ನಮ್ಗೆ ಡ್ರಾ ಆಗ್ಬಿಡ್ಬೇಕು. ನಾವೆಲ್ಲ ಟ್ರೆಂಡ್ ಲೈನ್ ಯೂಸ್ ಮಾಡ್ಕೊಂಡು ಲೈನ್ ಎಳ್ಕೊಂಡು ಅದೆಲ್ಲ ಮಾಡಕ್ ಹೋಗ್ಬಾರ್ದು. ನೋಡಿದ ತಕ್ಷಣ ಯಾವಾಗ ನಾವು ಪ್ಯಾಟರ್ನ್ ನೋಡ್ತೀವಿ ನಮ್ಮ ಮೈಂಡ್ ಅಲ್ಲಿ ಓಡ್ಬಿಡ್ಬೇಕು. ಇವಾಗ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಮುಂದೆ ಯಾರೋ ಹಿಂಗ್ ನಿಲ್ಸಿರ್ತಾನೆ. ಇವಾಗ ಅವನ ಯೂ ಟರ್ನ್ ಮಾಡ್ಬೇಕೋ ಇಲ್ಲ ರೈಟ್ ಟರ್ನ್ ತಗೋಬೇಕೋ ಏನೋ ಮಾಡ್ತಿರ್ತಾನೆ ಅನ್ಕೊಳ್ಳಿ. ನಾವು ಅವನ್ನ ಏನ್ ಅಬ್ಸರ್ವ್ ಮಾಡ್ತೀವಿ, ಅವ್ನ್ ಬರ್ತಾನೆ ಇಲ್ವಾ ಅಂತ ಅವ್ನ ಗಾಡಿನ ಅಬ್ಸರ್ವ್ ಮಾಡೋದಾಗ್ಲಿ, ಅವ್ನ ಇಂಡಿಕೇಟರ್ ಅಬ್ಸರ್ವ್ ಮಾಡೋದಾಗ್ಲಿ, ಆ ಡಿಸ್ಟೆನ್ಸ್, ಸ್ಪೀಡ್. ಅದೇ ತರಾನೇ ಸ್ಟಾಕ್ ಮಾರ್ಕೆಟ್ ಕೂಡ ಆ ಪ್ಯಾಟರ್ನ್ ನೋಡಿದ ತಕ್ಷಣ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದು ನಾಲೆಜ್ ನ ಗೇನ್ ಮಾಡ್ಕೋಬೇಕು. ಆಮೇಲೆ ನಾನು ಏನೋ ಒಂದು ಶೇರ್ ನ ತಗೊಂತಾ ಇದೀನಿ ಅಂತಂದ್ರೆ, ಎಕ್ಸಾಂಪಲ್ ಇವಾಗ ರಿಲಯನ್ಸ್ ಶೇರ್ ನ ತಗೊಂತಾ ಇದೀನಿ, ನಾನು ಯಾಕೆ ತಗೋಬೇಕು ಈ ಶೇರ್ ನ ಅನ್ನೋದನ್ನ ಗೊತ್ತಿರ್ಬೇಕು. ಇದು ನಾನು ಟ್ರೇಡಿಂಗ್ ಆಗಿ ಹೇಳ್ತಾ ಇರೋದು. ಟ್ರೇಡಿಂಗ್ ಗೆ ಇವಾಗ ಸ್ವಿಂಗ್ ಟ್ರೇಡಿಂಗ್ ಆದ್ರೂ ಅಷ್ಟೇ, ಡೇ ಟ್ರೇಡಿಂಗ್ ಅಷ್ಟೇ ನಾನು ಯೂಸ್ ಮಾಡೋದು. ಇವಾಗ ರಿಲಯನ್ಸ್ ಶೇರ್ ನ ತಗೊಂತಾ ಇದೀನಿ, ರೀಸನ್ ನಂಬರ್ 1 ಬೈ ಮಾಡಕ್ಕೆ. ಮಾರ್ಕೆಟ್ ಬಂದ್ಬಿಟ್ಟು ಮೇಲೆ ಹೋಗ್ತಿದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ. ನಾನು ಇವಾಗ ಅದನ್ನು ತಗೊಳಕ್ಕೆ ಒಂದು ರಿಟ್ರೇಸ್ಮೆಂಟ್ ಆಗಿದೆಯಾ, ಶೇರ್ ಎಲ್ಲಿ ನಿಂತಿದೆ, ಇದು ರೆಸಿಸ್ಟೆಂಟ್ ಹತ್ರ ಇದೆಯೋ, ಸಪೋರ್ಟ್ ಝೋನ್ ಅಲ್ಲಿ ಇದೆಯೋ, ನನಗೆ ಒಟ್ಟಾರೆ ಹೇಳ್ಬೇಕು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 3 ಕನ್ಫರ್ಮೇಶನ್ ಕೊಡ್ಬೇಕು. ಆ ಒಂದು ಶೇರ್ ಬೈ ಮಾಡ್ಬೇಕಂದ್ರೆ 3 ಬೈ ಮಾಡ್ತೀನಿ ಅಂತಂದ್ರೆ 3 ಬೈ ಕನ್ಫರ್ಮೇಶನ್. ಆ ಶೇರ್ ನ ಸೇಲ್ ಮಾಡ್ತೀನಿ ಅಂತ ಅಂದ್ರೆ 3 ಸೆಲ್ಸ್ ಸಿಗ್ನಲ್ ಕೊಡ್ಬೇಕು. ಅವಾಗ ಮಾತ್ರನೇ ಎಂಟ್ರಿ ಆಗ್ತೀನಿ. ಒಂದ್ಸತಿ ಎಂಟ್ರಿ ಆಗಿದ್ಮೇಲೆ ಅದು ಅಮೌಂಟ್ ಆಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಕೆರೆಗ್ ಬಾವಿಗೆ ದುಮ್ಕಿದ್ಮೇಲೆ ಈಚ್ಕೊಂಡ್ ಬರೋದು ಅದೇನು ಈಚ್ಕೊಂಡ್ ಬರ್ಲೂಬಹುದು, ಇಲ್ಲ ಮುಳುಗ್ಲೂಬಹುದು. ಅದಕ್ಕೆ ಎಲ್ಲಿ ಗಂಟ ನಾವು ಮುಳುಗ್ತೀವಿ ಅನ್ನೋದನ್ನ ತಿಳ್ಕೊಬೇಕು. ಕರೆಕ್ಟ್. ಅದಕ್ಕೆ ಅವಾಗ ನಾನು ಹೇಳಿದ್ದು 300 ರೂಪಾಯಿ ಒಂದ್ ಸ್ವಲ್ಪ ತಿಳ್ಕೊಂಡು ಮಾಡಿದ್ರೆ ಬೆಟರ್. ಇವಾಗೆಲ್ಲ ತುಂಬಾ ಜನ ಟ್ರೇಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. 40,000 ತಂದ್ಬಿಟ್ಟು 50,000 ಮಾಡ್ಬಿಡ್ತೀನಿ ಒಂದೇ ದಿನಲ್ಲಿ. ಅದೆಲ್ಲ ವರ್ಕೌಟ್ ಆಗುತ್ತಂತ ಹೆಂಗೆ ಅಂತ ಅಂದ್ರೆ, ನಾವು ಒಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ, ತುಂಬಾ ಜನ ಕೇಳ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರಿಗೂ ಅರ್ಜೆಂಟ್ ಆಗಿ ದುಡ್ಡು ಮಾಡ್ಬೇಕು ಅಂತ ಇರ್ತಾರೆ. ಅರ್ಜೆಂಟ್ ಆಗಿ ದುಡ್ಡು ಮಾಡಕ್ ಆಗಲ್ಲ. ಎಕ್ಸಾಂಪಲ್ ನಾನೇ ಇದೀನಿ, ನಾನು ಇಷ್ಟೆಲ್ಲ ತಿಳ್ಕೊಂಡು ನಾನು ಯಾಕೆ ಆಟ ಓಡಿಸ್ತಾ ಇದೀನಿ, ನಾನು ಅದಕ್ಕೆ ಕುತ್ಕೊಂಡು ಮಾಡ್ಬೋದಲ್ವಾ? ಯಾಕೆ ನನ್ ಕೈಲಿ ಮಾಡಕ್ ಆಗ್ತಿಲ್ಲ? ಯಾಕೆ ಮಾಡಕ್ ಆಗ್ತಿಲ್ಲ ನಿಮ್ ಲೆಕ್ಕದಲ್ಲಿ ಏನ್ ಅನ್ಸ್ಬೋದು? ಅದೇನೋ ಕಲಿಬೇಕು, ಅದೇನೋ ಹೇಳ್ತಾರೆ. ನಾನು ತುಂಬಾ ಇಂಟರ್ವ್ಯೂ ನೋಡ್ತಾ ಇರ್ತೀನಿ. ನಾನು ಕಲಿಯೋದಂತಂದ್ರೆ ನೀವು ಇವೆಲ್ಲ ಇದೆಲ್ಲ ನೀವು ನಾನು ಏನ್ ಹೇಳ್ದೆ ಇದೆಲ್ಲ ನಾನು ಇಷ್ಟೊತ್ತು ನಿಮ್ಗೆ ಹೇಳದ್ನಲ್ಲ, ಇದೆಲ್ಲ ಬಂದ್ಬಿಟ್ಟು ಜಸ್ಟ್ 20% ಅಷ್ಟೇನೆ. 20% ಅಷ್ಟೇ ನಾನು ಹೇಳಿದ್ದು. ಟ್ರೇಡಿಂಗ್ ಆಕ್ಚುಲಿ ಇರೋದು ಬಂದ್ಬಿಟ್ಟು ಮೈಂಡ್ ಒಳಗಡೆ, ಎಮೋಷನಲ್ ಒಳಗಡೆ, ನಮ್ಮ ಒಳಗಡೆ ಇರೋದು. ತುಂಬಾ ಜನ ಏನ್ ಅನ್ಕೋತಾರೆ, ಟ್ರೇಡಿಂಗ್ ಅಂದಿದ ತಕ್ಷಣ ಸೆಟಪ್, ಒಂದ್ ಬೈ ಸಿಗ್ನಲ್, ಯಾರ ರೆಕಮೆಂಡ್ ಮಾಡ್ಬಿಟ್ಟ ಅಂತ ಅಂದ್ಬಿಟ್ಟು. ಅದಲ್ವೇ ಅಲ್ಲ. ಅಲ್ಲೆಲ್ಲ ಏನಂದ್ರೆ ಒಂದು ಪ್ರೊಬಾಬಿಲಿಟಿ, ಆಗಬಹುದು. ನೆನ್ಪಿಟ್ಕೊಳ್ಳಿ, ಮಾತಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ಮಾತು ಆಗಬಹುದು, ಆಗದೇನೂ ಇರಬಹುದು, ನಡೆಯಬಹುದು, ಮೇಲೆ ಪ್ರಾಫಿಟ್ ಬರಬಹುದು. ಇದೆಲ್ಲ ಬಹುದುನಲ್ಲೇ ಇರೋದ ಹೊರತು ಹಿಂಗೆ ಆಗುತ್ತೆ ಅಂತ ಅನ್ಬಿಟ್ಟು ಯಾರು ಹೇಳ್ತಾನೆ? ಅವ್ನ್ ಹಿಂಗೆ ಆಗುತ್ತೆ ಅಂತ ಅನ್ಬಿಟ್ಟು ಅವ್ನ್ ಪ್ರೆಡಿಕ್ಟ್ ಮಾಡಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವ್ನ್ ದೇವ್ರ ಆಗಿರ್ತಾನೆ. ಯಾಕಂತ ಹೌದು, ನಾನು ತುಂಬಾ ವಿಡಿಯೋಸ್ ಗಳೆಲ್ಲ ಬರ್ತಾ ಇರ್ತಾನೆ, ನೋಡ್ತಾ ಇರ್ತೀವಿ. ಅಂದ್ರೆ ಪ್ರಿಡಿಕ್ಟಬಲ್ ಮಾಡ್ತೀವಿ. ಅಂದ್ರೆ ನಾಳೆ ಹೆಂಗಿರುತ್ತೆ ಟ್ರೆಂಡು,
ಯಾವ ತರ ಇರುತ್ತೆ, ನಾನು ಹೇಳದ್ನಲ್ಲ, ಎಂಟ್ರಿ ಮಾಡೋವರೆಗೂ ಅಷ್ಟೇನೆ ನಿಮ್ ಕೈಯಲ್ಲಿ ಇರೋದು. ಒಂದ್ಸತಿ ನೀವು ಎಂಟ್ರಿ ಮಾಡಿದ್ರಿ ಅನ್ಕೊಳ್ಳಿ, ನಿಮ್ ಕೈಯಲ್ಲಿ ಇಲ್ಲ ಲಾಸ್ ತಗೋಬೇಕು, ಇಲ್ಲ ಪ್ರಾಫಿಟ್ ತಗೋಬೇಕು. ಆಮೇಲೆ ಇದಕ್ಕೆ ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಅಕೌಂಟ್ ನ ಸೇಫ್ ಇಟ್ಕೊಳ್ಳಿ, ಈ ಸ್ಟಾಪ್ ಲಾಸ್ ಇಟ್ಕೊಳ್ಳಿ, ಇದಿಟ್ಕೊಳ್ಳಿ. ಸ್ಟಾಪ್ ಲಾಸ್ ಅದನ್ನ ನಾನು ಹೇಳ್ತಿರೋದು. ನಾನು ಹೇಳದ್ನಲ್ಲ, ಈಗ ನಾನು ಒಂದ್ ದಿನಕ್ಕೆ 300 ರೂಪಾಯಿ ಕಳ್ಕೊಂತೀನಿ ಅಂತಂದ್ರೆ 300 ರೂಪಾಯಿಗೆ ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ನಾನ್ ಪ್ರಾಫಿಟ್ ಮಾಡ್ತೀನಿ ಅಂತಂದ್ರೆ ರಿಸ್ಕ್ ಟು ರಿವಾರ್ಡ್ ರೇಷೋ, ಅದಕ್ಕೆ ಹೇಳೋದು. ಇವಾಗ ನಂದು ರಿಸ್ಕ್ ಬಂದ್ಬಿಟ್ಟು 300 ರೂಪಾಯಿ, ಅದಕ್ಕಿಂತ ಕೆಳಗೆ ಹೋಗಿಲ್ಲ. ನೀವು ಕ್ಯಾಲ್ಕುಲೇಟರ್ ಲೆಕ್ಕ ಮಾಡ್ಕೋಬೇಕು. ಈಗ 10 ರೂಪಾಯಿಗೆ ತಗೊಂಡಿದ್ದೀನಿ ಒಂದ್ ಐಟಮ್, ಇದನ್ನ 3 ರೂಪಾಯಿ ಡೌನ್ ಬಂತು, ಆಯ್ತಾ? ನಾನು 3 ರೂಪಾಯಿಗೆ ನಾನು ಕಟ್ ಮಾಡ್ತೀನಿ, ಅದನ್ನೇ ಸ್ಟಾಪ್ ಲಾಸ್ ಅಂತ ಹೇಳೋದು. ಇವಾಗ 10 ರೂಪಾಯಿಂದ 13.5 ರೂಪಾಯಿ ಆಯ್ತು, ಅದು ನನ್ ಪ್ರಾಫಿಟ್ ಅಂತ ಹೇಳೋದು. ನಾನು ಎಕ್ಸಾಂಪಲ್ ಹೇಳ್ತಿರೋದು. ಅಲ್ಲಿ ಚಾರ್ಟ್ ಅಲ್ಲಿ ಬೇರೆ ತರ ಇರುತ್ತೆ. ಇವಾಗೆಲ್ಲ ಇತ್ತೀಚೆಗೆ ಆಲ್ಗೋರಿದಮ್ ಟ್ರೇಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಆಲ್ಗೋರಿದೋ ಟ್ರೇಡಿಂಗ್ ಇದೆ, ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಅಷ್ಟು ನಿಮ್ಗೆ ಐಡಿಯಾ ಗೊತ್ತಿಲ್ಲ. ಆಲ್ಗೋರಿದಮ್ ಅಂತಾರೆ ಇದು ಬಾಟ್ ಗಳೇ ಮಾಡ್ತವೆ, ಇಲ್ಲ ಆಟೋಮೆಟಿಕ್ ಅಂತ ಅನ್ಬಿಟ್ಟು. ಹೌದು, ಅಷ್ಟು ಅದ್ರ ಬಗ್ಗೆ ನನ್ಗೆ ಐಡಿಯಾ ಇಲ್ಲ, ಬಟ್ ಇರಬಹುದು, ಚಾನ್ಸಸ್ ಇದೆ. ಹೌದು. ಆಮೇಲೆ ಇತ್ತೀಚೆಗೆ ಎಲ್ಲಾ ಕಡೆ ಇಂಟರ್ಫಿಯರ್ ಆಗ್ತೈತೆ ಏನದು. ಮುಂದಕ್ಕೆ ಯಾವ ತರ ಇರ್ಬೋದು ಈ ಟ್ರೇಡಿಂಗ್ ಆಗ್ಲಿ, ಶೇರ್ ಮಾರ್ಕೆಟ್ ಆಗ್ಲಿ, ಟ್ರೇಡಿಂಗ್ ಮಾಡೋದು? ಆಕ್ಚುಲಿ ಹೇಗ್ ಬಂದ್ಬಿಟ್ಟು ನಾವು ಟ್ರೈನಿಂಗ್ ಕೊಡ್ತಿರೋದಲ್ವಾ, ಹಾಗಾಗಿ ಇನ್ನೂ ಅದ್ರದ್ದು ಇಂಟರ್ಫೇರ್ ಇಲ್ಲ ಅನ್ಕೊಂಡಿದೀನಿ. ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇದೆ, ಯಾಕಂದ್ರೆ ಅದ್ ಗೊತ್ತಿಲ್ಲದ ವಿಷಯನ ಹೇಳಕ್ ಹೋಗ್ಬಾರ್ದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಇವಾಗ ನೀವು ಆಲ್ಗೋರಿದಮ್ ಟ್ರೇಡಿಂಗು, ಟ್ರೇಡಿಂಗ್ ಅಂತಂದ್ರೆ ಅವಾಗೆಲ್ಲ ಎಮೋಷನ್ ಇಲ್ಲ. ನಾವಾದ್ರೆ ಎಮೋಷನ್ ಇರ್ತೇವೆ. ನಮ್ಗೆ 10,000 ಇವಾಗ ಏನೋ ಒಂದು 300 ರೂಪಾಯಿನಲ್ಲಿ ನಮ್ಗೆ 100 ರೂಪಾಯಿ ಆಗಿದ ತಕ್ಷಣ ಒಂಥರ ಖುಷಿ ಆಗ್ತಾರೆ. ಈ ಅಪ್ಪ ಹೋಗ್ಬಿಟ್ರೆ ಏನಪ್ಪಾ ಮಾಡೋದು. ಪ್ರೀವಿಯಸ್ ಒಂದ್ 3 ಸತಿ ನಾವು ಕಳ್ಕೊಂಡಿರ್ತೀವಿ. 300 ರೂಪಾಯಿ ಹಂಗೆ 900 ರೂಪಾಯಿ ಹೋಗಿರತ್ತೆ. ಇಲ್ಲಿ 100 ರೂಪಾಯಿ ಬಂದಿದ ತಕ್ಷಣ ನಮ್ಗೊಂದು ಎಮೋಷನ್, ಎತ್ಕೊಬಿಡ್ಲಾ ಇಲ್ಲಿ ಸುಮ್ನೆ, ಯಾಕೆ ಆಮೇಲೆ ಇದು ಹೋಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಎಮೋಷನ್ ಇರುತ್ತೆ. ಬಟ್ ಆಲ್ಗೋರಿದಮ್ ಟ್ರೇಡಿಂಗು, ಟ್ರೇಡಿಂಗ್ ಅಲ್ಲಿ ಎಮೋಷನ್ ಅನ್ನು ಇರೋದಿಲ್ಲ. ಹ್ಯೂಮನ್ ಟ್ರೇಡಿಂಗ್ ಅಲ್ಲಿ ಬಂದ್ಬಿಟ್ಟು ಎರರು ಸ್ವಲ್ಪ ಎಮೋಷನ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಎಡುವಂತ ಚಾನ್ಸ್ ಇರುತ್ತೆ. ಅದ್ರಲ್ಲಿ ಎಮೋಷನ್ ಏನಿರೋದಿಲ್ಲ, ಯಾಕಂದ್ರೆ ಅದು ಮನುಷ್ಯ ಅಲ್ವಲ್ಲ. ಆಮೇಲೆ ನಾವು ಕೇಳ್ತಾ ಇರ್ತೀವಿ ಯಾವಾಗನು, ಈ ಫೋಮೋ ಟ್ರೇಡಿಂಗ್ ಬೇಡ, ಫೋಮೋ ಟ್ರೇಡಿಂಗ್ ಬಿಟ್ಬಿಡಿ. ಯಾವ್ದು ಇದೇನೋ ಫೋಮೋ ಟ್ರೇಡಿಂಗ್ ಮಾಡಬೇಡಿ ಆತರ ಏನೋ ಹೇಳ್ತಾ ಇರ್ತಾರೆ. ಫೇರ್ ಆಫ್ ಮಿಸ್ಸಿಂಗ್ ಔಟ್. ಫೋಮೋ ಟ್ರೇಡಿಂಗ್ ಅಂತಂದ್ರೆ ಫೇರ್ ಆಫ್ ಮಿಸ್ಸಿಂಗ್ ಔಟ್. ಇವಾಗ ಒಂದ್ ಶೇರ್ ಹೋಗ್ತಾ ಇರುತ್ತೆ ಮೇಲ್ಗಡೆ, ಇಡೀ ಮಾರ್ಕೆಟ್ ಕೆಳಗೆ ಹೋಗ್ತಾ ಇರುತ್ತೆ, ಒಂದ್ ಶೇರ್ ಮಾತ್ರ ಮೇಲೆ ಹೋಗ್ತಾ ಇರುತ್ತೆ. ಅದು ಆಲ್ರೆಡಿ 5% 10% ಮೇಲಕ್ಕೆ ಹೋಗ್ಬಿಟ್ಟಿರುತ್ತೆ. ನಿಯರ್ ಬೈ ಅದ್ರದ್ದು ಸರ್ಕಿಟ್ ಲೆವೆಲ್ ಹತ್ರ ಬಂದಿರುತ್ತೆ. ಒಂದು 1% ಇನ್ನು ₹1, ಇನ್ನು ಒಂದ್ ಬರೋದಕ್ಕೆ ಸ್ವಲ್ಪ ಮೇಲೆ ಹೋಗ್ಬೋದು. ಆ ಟೈಮಲ್ಲಿ ನಾವು ತಗೋಬಿಡ್ತೀವಿ, ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ ಮೇಲ್ಗಡೆ. ಅದು ಒಂದೇ ಸತಿಗೆ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಅದಕ್ಕೆ ಟ್ರೇಡಿಂಗ್ ನೀವು ಇನ್ನು ಎಂಟ್ರಿ ಆಗಿತ್ತು ಅಂತಂದ್ರೆ ಅದ್ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಒಂದ್ ವೇಳೆ ಮೇಲೆ ಹೋಗ್ಬೋದು, ಇಲ್ಲ ಕೆಳಗೆ ಬರ್ಬೋದು, ಅಲ್ಲಿ ಲಾಸ್ ಆಗುವಂತ ಚಾನ್ಸ್ ಇರುತ್ತೆ. ಅದಕ್ಕೆ ಫೋಮೋ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ ಅಂತ. ಫೇರ್ ಆಫ್ ಮಿಸ್ಸಿಂಗ್ ಔಟ್ ಹೋಗ್ಲಿ ಅಷ್ಟೇ. ಇವಾಗ ನೀವು ಟ್ರೈನ್ ಹೋಗ್ತಿರತ್ತೆ ಸ್ಪೀಡ್ ಆಗಿ, ನೀವ್ ಅದನ್ನ ಹಿಡಿತೀನಿ ಅಂತಂದ್ರೆ ಏನೆಲ್ಲ ಆಗ್ಬೋದು? ಅದೇ ತುಂಬಾ ಕಷ್ಟನೇ ಆಗುತ್ತೆ, ಯಾಕಂದ್ರೆ ಅದು ಟ್ರೈನ್ ಸ್ಪೀಡ್ ಅದು ಸ್ಪೀಡ್ ಹಿಡಿದಿರುತ್ತೆ. ನೀವು ಬಿದ್ರೆ ನಿಮ್ಗೆ ಎಷ್ಟು ಏಟ್ ಆಗುತ್ತೆ, ಅದು ನಿಮ್ಗೆ ಲಾಸ್ ಅಲ್ವಾ. ಇದನ್ನೇ ಫೋಮೋ ಟ್ರೇಡಿಂಗ್ ಅಂತ ಹೇಳೋದು. ಆಮೇಲೆ ರಿವೆಂಜ್ ಟ್ರೇಡ್ ಅಂತ ಹೇಳ್ತಾ ಇರ್ತಾರೆ. ರಿವೆಂಜ್ ಟ್ರೇಡ್ ಅಂತ ಅಂದ್ರೆ, ಇವಾಗ ನಾನು ಟ್ರೇಡಿಂಗ್ ತಗೊಂಡೆ, 300 ರೂಪಾಯಿ ಲಾಸ್ ಆಯ್ತು, ಅದು ಕೆಳಗೋಗಿ ಸ್ಟಾಪ್ ಲಾಸ್ ಹಿಟ್ ಆಯ್ತು, ಮತ್ತೆ ವಾಪಸ್ ಬಂತು. ಇಮಿಡಿಯೇಟ್ ನಾನು ಇನ್ನೊಂದು ಇದು ಹಿಂಗಾಗೋಯ್ತು ಅಂದ್ಬಿಟ್ಟು ಎಮೋಷನಲ್ ಆಗ್ಬಿಟ್ಟು ಮತ್ತೆ ಅದಕ್ಕೆ ಎಂಟ್ರಿ ಆಗೋದು, ಅದನ್ನ ಬಂದ್ಬಿಟ್ಟು ರಿವೆಂಜ್ ಟ್ರೇಡಿಂಗ್ ಅಂತ ಹೇಳೋದು. ಲಾಸ್ ಆಯ್ತು, ಅದನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು, ಪಾರ್ಟ್ ಆಫ್ ದಿ ಗೇಮ್. ಇವಾಗ ಎಲ್ಲಾ ಗೇಮ್ನು ನಾವು ಗೆಲ್ತೀವಾ? ಎಲ್ಲಾ ಗೇಮು ನಾವು ಗೆಲ್ಲಕ್ ಆಗಲ್ಲ. ಹಂಗೇನೆ ಇದು ಕೂಡ ಅಷ್ಟೇ. ಇವಾಗ ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಶೇರ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ಬೋದು ಅಂದ್ರೆ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಮೇನ್ ರಿಸ್ಕ್ ಇರೋದು ಟ್ರೇಡಿಂಗ್ ಅಲ್ಲಿ ಅಂತ ಹೇಳ್ತಾರೆ. ಆ ಟ್ರೇಡಿಂಗ್ ಎಂಟ್ರಿ ಆಗ್ಬೇಕಂದ್ರೆ ಏನೇನ್ ಕ್ವಾಲಿಟೀಸ್ ಇರ್ಬೇಕು ನಮ್ಮ ಹತ್ರ? ಕ್ವಾಲಿಟಿ ನಾನು ಹೇಳಿದ್ನಲ್ಲ, ಪ್ಯಾಟರ್ನ್ ಗೊತ್ತಿರಬೇಕು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನ್ ಗೊತ್ತಿರಬೇಕು, ಒಂದು ಸೆಟಪ್ ಗೊತ್ತಿರಬೇಕು ಅಷ್ಟೇ. ಅಂದ್ರೆ ನಾನು ಎಮೋಷನಲ್ ಬಂದ್ಬಿಟ್ಟು ಎಮೋಷನಲ್ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಲಾಸ್ ಆದ್ರೆ ಲಾಸ್ ಆಯ್ತು, ಅದು ಈ ಎರಡರಲ್ಲೇ ಸೇರ್ಕೊಂಡ್ಬಿಡುತ್ತೆ. ನೀವ್ ಹೇಳ್ದಲ್ಲ ಯಾವ ರೀತಿ ನಾವು ನೋಡ್ಬೇಕು ಅಂತ, ಶೇರ್ ಮಾರ್ಕೆಟ್ ನಾವು ಯಾವ ರೀತಿ ನೋಡ್ಬೇಕು ಅಂತ. ಯಾವ ರೀತಿ ನೋಡ್ಬೇಕು ಅಂತ ಅಂದ್ರೆ, ಇಟ್ಸ್ ಕಲ್ತ್ಕೊಂಡ್ ಮಾಡಿದ್ರೆ ಪ್ರೊಫೆಷನಲ್ ಬಿಸ್ನೆಸ್, ಕಲಿದನೆ ಮಾಡಿದ್ರೆ ಇಟ್ಸ್ ಅ ಗ್ಯಾಂಬ್ಲಿಂಗ್. ಸಿಂಪಲ್, 2 ವರ್ಡ್ ಅಲ್ಲಿ ಮುಗಿಸ್ಬೋದು. ಇವಾಗ ಏನೇ ಯಾವ್ದೇ ಒಂದ್ ಕೆಲಸ ಅಷ್ಟೇನೆ, ನಿಮ್ ಕೆಲಸ ಗೊತ್ತಿದ್ದು ನೀವು ಮಾಡಿದ್ರೆ ಅದು ನೀಟಾಗಿ ಆಗುತ್ತೆ. ಇವಾಗ ನೀವು ಡ್ರೈವಿಂಗ್ ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಬೇಸಿಕ್ ಏನಾದ್ರು ಇತ್ತು ಅಂದ್ರೆ, ವೈರ್ ಏನಾದ್ರು ಬಿಟ್ಟು ಆಯ್ತು, ಅದನ್ನ ಟೈಟ್ ಮಾಡ್ತೀರಾ. ನಾನು ಇಂಜಿನೇ ಬಿಚ್ತೀನಿ ಅಂತಂದ್ರೆ ನಿಮ್ ಕೈಲಿ ಆಗುತ್ತಾ? ಅದು ಕೆಲಸ ಯಾರು ಮಾಡ್ಬೇಕು, ಅವ್ರೇ ಮಾಡ್ಬೇಕು. ಅದೇ ತರಾನೇ ಎಲ್ಲಾನು ನಾನೇ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಆ ರೀಸನ್ ಇಂದ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು, ಆ ಕೆಲ್ಸದ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ನೀವು ವಿನ್ ಆಗ್ಬೋದು.